ನಶಾ ಮುಕ್ತ ಭಾರತ್ ಅಭಿಯಾನ ಆರಂಭ. ಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಯತ್ನ. ಅತಿ ಹೆಚ್ಚು ಯುವ ಜನತೆಯನ್ನ ಹೊಂದಿರುವ ದೇಶ ಭಾರತ. ಆದರೆ ಇಂದು ಚಿಕ್ಕ ಚಿಕ್ಕ ಮಕ್ಕಳು, ಯುವಕರು ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ ಎಂಬ ಅಂಶ ಬೆಚ್ಚಿ ಬೀಳಿಸುತ್ತಿದೆ. ಇವೆಲ್ಲ ತಡೆಗಟ್ಟಲೆಂದೇ ನಶಾ ಮುಕ್ತ ಭಾರತ್ ಅಭಿಯಾನ ಆರಂಭಗೊಂಡಿದೆ. ಆಧ್ಯಾತ್ಮಿಕ ವಿಚಾರಗಳಿಂದಲೂ ಭಾರತ ಜಗತ್ತಿನಾದ್ಯಂತ ಖ್ಯಾತಿ ಹೊಂದಿದೆ. ಬಹಳಷ್ಟು ಬಲಿಷ್ಠ ಮಾನವ ಸಂಪನ್ಮೂಲ ದಾರಿ ತಪ್ಪುತ್ತಿದೆ. ಇದನ್ನರಿತ ಸರ್ಕಾರಗಳು ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳೊಂದಿಗೆ ಇದೀಗ ನಶಾ ಮುಕ್ತ ಭಾರತ್ ಅಭಿಯಾನ ನಡೆಸುತ್ತಿದೆ. ಮುಧೋಳದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಗತಿ ಶಾಲೆಯಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಓಂ ಶಾಂತಿ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರು ಜಾಗೃತಿ ಮೂಡಿಸುವ ಯತ್ನ ಮಾಡಿದ್ರು. ಧೂಮಪಾನ ಮತ್ತು ಮದ್ಯಪಾನದಿಂದಾಗುವ ಪರಿಣಾಮಗಳನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿಕೊಟ್ರು. ದೈಹಿಕ ಕಸರತ್ತು, ಕ್ರೀಡೆಗಳನ್ನ ಆಡುವುದರ ಮೂಲಕ ದೇಹವನ್ನ ಬಲಿಷ್ಠವಾಗಿಟ್ಟುಕೊಳ್ಳಬಹುದು, ಆರೋಗ್ಯಕರ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂಬುದನ್ನ ತಿಳಿಸಿಕೊಟ್ರು. ಅಲ್ಲದೆ ಮೆಡಿಟೇಷನ್ ಅಗತ್ಯವಾಗಿ ಮಾಡಿ ಎಂದು ಬ್ರಹ್ಮಕುಮಾರಿಯವರು ಹೇಳಿದ್ರು. ಸೇದವ್ರಿಗೆ ಅಷ್ಟೇ ಎಫೆಕ್ಟ್ ಅಲ್ಲ, ನಾವು ಸುತ್ತಮುತ್ತ ಎಲ್ಲ ಏನದು ಹೊಗೆ ಕುಡಿತೇವಲ್ಲ ನಮಗೂ ಸಹಿತ ಏನಾಗ್ತದೆ ಅದರದ್ದು ಇಫೆಕ್ಟಿವ್ ಬಹಳ ಆಗ್ತದೆ. ಇದ್ರ ಅವೇರ್ನೆಸ್ ನಮಗಿತ್ತು ಅಂದ್ರೆ ನಾವು ಜನರಿಗೆ ತಿಳಿಸ್ಬೋದು. ಅದಕ್ಕಾಗಿ ಎಲ್ಲರಿಗೂ ಇಷ್ಟೇ ವಿನಂತಿ, ನೀವೆಲ್ಲರಿಗೂ ಏನ್ ಮಾಡ್ಬೇಕು, ಪ್ರೇರಣೆ ಕೊಡ್ಬೇಕು. ಇದು ಕೊಡೋದ್ರಿಂದ ಹಿಂಗಾಗ್ತದೆ, ಇದು ಸೇದೋದ್ರಿಂದ ಹಿಂಗಾಗ್ತದ ಅಂತ ಹೇಳಿ. ಅದಲ್ಲದೆ ನೀವು ಒಳ್ಳೆ ಮಾರ್ಕ್ಸ್ನಿಂದ ಒಳ್ಳೆ ಪ್ರಜೆಗಳಾಗಬೇಕಾದ್ರೆ ಈ ರಾಜಯೋಗದ ಅಭ್ಯಾಸವನ್ನ ಮಾಡ್ಬೇಕು. ಅಣ್ಣವ್ರು ಹೇಳಿದ್ರಲ್ಲ, ನನಗಿಷ್ಟು ವಯಸ್ಸಾಗ್ಯದ ನೋಡ್ರಿ, ನಾನು ಮೆಡಿಟೇಷನ್ ಮಾಡೋದ್ರಿಂದ ಏನಾಗ್ತದೆ ನನ್ಗೆ ಗೊತ್ತಾ ಹಿಡಿತೀರಿ, ಇಷ್ಟು ವಯಸ್ಸಾಗೈತೆ ನನಗಂತ ಹೇಳಿ. ಅದಕ್ಕಾಗಿ ಇದ್ರದ್ದು ಏನಾಗ್ತದೆ, ಮೆಡಿಟೇಷನ್ ದಿಂದ ನಮ್ಗೆ ಏನಾಗ್ತದೆ, ಆಯುಷ್ಯ, ಆರೋಗ್ಯ ಎಲ್ಲವನ್ನೇನಾಗ್ತದೆ ಪ್ರಾಪ್ತಿ ಆಗ್ತದೆ. ನೋಡ್ರಿ, ನಿಮ್ ಸಮೀಪದ ನಿಮ್ಗೆ ಒಳ್ಳೆ ಇದು ಮಾಡ್ಕೋಬೇಕಾದ್ರೆ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ಬೇಕು. ಹಿಂದೆ ಶಿಕ್ಷಕರು ಕಿವಿ ಹಿಂಡುವುದನ್ನ ಯಾಕೆ ಮಾಡ್ತಾ ಇದ್ರು ಎಂಬ ವೈಜ್ಞಾನಿಕ ಕಾರಣವನ್ನು ಇದೇ ವೇಳೆ ತಿಳಿಸಿಕೊಟ್ರು. ಇನ್ನು ಮೊಬೈಲ್ ಬಳಕೆಯಿಂದಾಗಿ ನಮ್ಮ ದೇಹ ಮತ್ತು ಮನಸ್ಸು ವಿಚಲಿತವಾಗ್ತಿದೆ ಎಂಬುದರ ಅರಿವನ್ನು ಬ್ರಹ್ಮಕುಮಾರಿಯವರು ಮೂಡಿಸಿದ್ರು. ಆಹಾರ ಸೇವನೆ ಮಾಡ್ತಾ ಅಂತ ಮನಸ್ಸನ್ನ ತಯಾರಾಗ್ತಾ ಇದೆ. ಇವತ್ತು ಯಾರು ಗಜ್ರಿ, ಸೌತೆಕಾಯಿ ಸ್ಟ್ರಾಂಗ್ ಇರುವಂತ ಪದಾರ್ಥ ಯಾರು ತಿನ್ನಂಗಿಲ್ಲ. ಕಾಯಿಪಲ್ಯಗಳನ್ನ, ಕುರ್ಕುರಿ, ಕೇಕ್, ಸಮೋಸ, ಪಿಜ್ಜಾ ಇವೆಲ್ಲ ಏನ್ ಮಾಡ್ತಾರೆ, ಇಂಥವ್ ತಿಂತಾರೆ. ಶರೀರ ಹಾಳಾಕೈತಿ, ಮನಸ್ಸು ಹೆಂಗಾಕೈತಿ, ಮೃದು ಆಗಿಬಿಡ್ತೈತಿ, ತಾಕತ್ತೇನು ಇರಂಗಿಲ್ಲ. ಅದಕ್ಕಾಗಿ ಇವನು ಕೂಡ ಎಲ್ಲಾನು ಕೂಡ ಬಿಡಬೇಕಾಗಿದೆ. ಮೊಬೈಲ್ ಅಂತೂ ಎಲ್ಲಕ್ಕಿಂತ ದೊಡ್ಡ ವ್ಯಸನ ಆಗ್ಬಿಟ್ಟೈತಿ. ಮೊದಲಿನ ಕಾಲದಾಗ ಏನ್ ಮಾಡ್ತಿದ್ರು, ನಮ್ಗಿಂತ ಹಿಂದೋದ್ರೆ ಅಜ್ಜಗಳು ಏನ್ ಮಾಡ್ತಿದ್ರು, ಮನ್ಯಾಗ ಮೊಮ್ಮಕ್ಕಳಿಗೆ ಕಥೆಗಳನ್ನ ಹೇಳ್ತಿದ್ರು. ಅವಾಗ ಯಾರು ಹುಚ್ಚರಾಗ್ತಿದ್ದಿಲ್ಲ, ಡಿಪ್ರೆಷನ್ ಹೋಗ್ತಿದ್ದಿಲ್ಲ. ಆಗ ಇವತ್ತೇನ್ ಮಾಡ್ತಾರೆ, ಟೆನ್ಷನ್. ಉತ್ತಮ ಪ್ರಜೆಗಳಾಗಿ ಸದೃಢ ಸಮಾಜ ನಿರ್ಮಿಸುತ್ತೇವೆ ಎಂದು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ವಿದ್ಯಾರ್ಥಿಗಳು ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ್ರು. ಈ ಅಭಿಯಾನಕ್ಕೆ ವಿನೋಬಾ ಭಾವೆ ಇಕೋ ಕ್ಲಬ್ ಸಹಯೋಗವಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ RARF ಅಂದರೆ ಘನ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದು ಇದು RARFನಿಂದ ಮಾಡತಕ್ಕಂಥ ಒಂದು ವ್ಯಸನ ಮುಕ್ತ ಅಭಿಯಾನ, ಸ್ವರ್ಣಿಮ ಭಾರತ, ಸ್ವಚ್ಛ ಭಾರತ ಮತ್ತು ವ್ಯಸನ ಮುಕ್ತ ಭಾರತ ಎಂಬತಕ್ಕಂಥ ಅಭಿಯಾನವನ್ನು ಹೊತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ 130 ದೇಶಗಳಲ್ಲಿ ಸೇವೆ ಮಾಡತಕ್ಕಂಥದ್ದು. ಈಗ ಈ ಒಂದು ಭಾರತ ದೇಶದಲ್ಲಿ 37 ವ್ಯಾನಗಳನ್ನು ಕಳಿಸಿ ಎಲ್ಲ ರಾಜ್ಯಗಳಲ್ಲಿ
ವ್ಯಸನ ಮುಕ್ತ ಆಗಬೇಕು ಅನ್ನುವಂಥ ಅಭಿಪ್ರಾಯನ ಪಟ್ಟು ಎಲ್ಲರೂ ಈ ಮೌಲ್ಯಭರಿತ ಜೀವನವನ್ನು ಮಾಡಿಕೊಳ್ಳಿ, ವ್ಯಸನದಿಂದ ಮುಕ್ತ ಆಗಲಿ ಅನ್ನುವಂಥ ಭಾವನೆಯಿಂದ ಇದು ಅಭಿಯಾನವನ್ನು ಹೊರಡಿಸಿದ್ದಾರೆ. ಇದಕ್ಕೆಲ್ಲವೂ ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಚಾಲನೆ ಮತ್ತು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಹಿರಿಯ ಸಹೋದರಿಯಾಗಿರ್ತಕ್ಕಂಥ ರತನ್ಮಣಿ ದಾದಿಯವರಿಂದ 104 ವರ್ಷದ ರತನ್ಮಣಿ ದಾದಿಯವರಿಂದ ಚಾಲನೆಗೊಂಡು ಇದು ಭಾರತಾದ್ಯಂತ ಇನ್ನೂ ಪರ್ಯಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಏಕಾಗ್ರತೆ ಬೆಳೆಸಿಕೊಳ್ಳಲು ಸಹಕರಿಸುವ ಧ್ಯಾನವನ್ನು ಕೂಡ ಮಕ್ಕಳಿಗೆ ಈ ವೇಳೆ ಹೇಳಿಕೊಡಲಾಯಿತು. ಇನ್ನು ದೇಶಾದ್ಯಂತ ಈ ಅಭಿಯಾನ ನಡೆಯುತ್ತಿದೆ. ಒಟ್ಟು 37 ವಾಹನಗಳ ಮೂಲಕ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ತೆರಳಿ ಜಾಗೃತಿ ಕಾರ್ಯವಾಗ್ತಿದೆ. ವಾಹನಕ್ಕೆ ಅಳವಡಿಸಿದ LED ಪರದೆಯಲ್ಲಿ ವಿಡಿಯೋ ತೋರಿಸಿಯೂ ಅರಿವು ಮೂಡಿಸಿದ್ರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಆಯೋಜಿಸಿರ್ತಕ್ಕಂಥ ಈ ಒಂದು ವ್ಯಸನಮುಕ್ತ ಭಾರತ ಮತ್ತು ವ್ಯಸನಮುಕ್ತ ಭಾರತವನ್ನು ಭಾರತ ಸರ್ಕಾರವು ಮೋದಿಯವರಿಂದ ಇದು ಹೊರಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಹಾಗೂ ದೇಶದಾದ್ಯಂತ ರಾಜ್ಯದಾದ್ಯಂತ ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಎಲ್ಲ ಸ್ಕೂಲ್ ಕಾಲೇಜು ವಸತಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಅಭಿಯಾನವನ್ನು ಈ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದವರು ಇದು ಹೊರಡಿಸ್ತಾರೆ. ಇವತ್ತು ವರ್ತಮಾನ ಸಮಯದಲ್ಲಿ ನಮ್ಮ ಮುಧೋಳದ ಪ್ರಗತಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಿ ನೆರವೇರಿತು ಅಂತ ಹೇಳಲು ನಾನು ಇಷ್ಟಪಡ್ತೇನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು RARF ನಿಂದ ನಡೆಯುತ್ತಿರುವ ಈ ಅಭಿಯಾನಕ್ಕೆ ವ್ಯಾಪಕ ಸ್ಪಂದನೆ ಸಿಗ್ತಿದೆ. ಒಟ್ನಲ್ಲಿ ವ್ಯಸನ ಮುಕ್ತ ಭಾರತ ನಿರ್ಮಾಣವಾಗುವಲ್ಲಿ ದಿಟ್ಟ ಹೆಜ್ಜೆ ಇಡಲಾಗಿದೆ. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.